ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಪಾಲಿಕೆ ಆಯುಕ್ತರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಎಚ್.ಸಿ. ಗುಡ್ಡಪ್ಪ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಕೆ ಆಯುಕ್ತರಾದ ರೇಣುಕಾ ಅವರು ಪೌರಕಾರ್ಮಿಕರಿಗೆ ಸುಮ್ಮನೆ ಕಿರುಕುಳ ನೀಡುತ್ತಿದ್ದಾರೆ. ಹಸಿಕಸ, ಒಣಕಸ ವಿಂಗಡಿಸಿ ಗೊಬ್ಬರ ತಯಾರಿಸಲು ಏಜೆನ್ಸಿಗೆ ವರ್ಷಕ್ಕೆ 19 ಕೋಟಿ ರೂಪಾಯಿ ನೀಡುತ್ತಾರೆ. ಆದರೆ ಏಜೆನ್ಸಿ ಅವರು ಕಸ ವಿಂಗಡಣೆ ಮಾಡುವುದಿಲ್ಲ. ಅದನ್ನು ಕಾರ್ಮಿಕರೇ ಮಾಡಿ ಕೊಡಬೇಕು ಎಂದು ಆಯುಕ್ತರು ತಾಕೀತು ಮಾಡುತ್ತಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದವರು ಮಧ್ಯಾಹ್ನ 3 ಗಂಟೆವರೆಗೂ ಇರಬೇಕು ಎನ್ನುತ್ತಾರೆ. ಆದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡುವುದಿಲ್ಲ. ಯಾರಾದರೂ ಪ್ರಶ್ನೆ ಮಾಡಿದರೆ ಅವರನ್ನು ಅಮಾನತು ಮಾಡುತ್ತಾರೆ ಎಂದು ಆರೋಪಿಸಿದರು. ಇಡೀ ರಾಜ್ಯದಲ್ಲಿ ಪೌರಕಾರ್ಮಿಕರನ್ನು ಅಮಾನತು ಮಾಡಿದ ಅಧಿಕಾರಿ ಯಾರಾದರೂ ಇದ್ದರೆ ಅದು ದಾವಣಗೆರೆ ಮಹಾನಗರ ಪಾಲಿಕೆ ಕಮಿಷನರ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆ ಆಯುಕ್ತರು ಜಿಲ್ಲೆಗೆ ಬಂದು 3 ವರ್ಷ ಆಗಿದೆ. ಅವರ ಸೇವೆ ಜಿಲ್ಲೆಗೆ ಸಾಕು. ಅವರನ್ನು ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಯನ್ನು ನಿಯೋಜನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಎಚ್. ಚಿದಾನಂದಪ್ಪ, ಎಂ. ಆಂಜನೇಯ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಹೊಸದಾಗಿ ತಗೊಂಡಿರ್ತಕ್ಕಂಥವ್ರು ಇವರೆಲ್ಲರೂ ಮೊನ್ನೆ ಹೋಸತೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ನಾಗ ಕಾಯಂ ಮಾಡಿರ್ತಕ್ಕಂಥವ್ರು ಸ್ವಲ್ಪ ಜನ. ಅದಾದ ನಂತರ ಮತ್ತೆ 2ನೇ ಪ್ಯಾಕೇಜ್ ಅಂತೇಳಿ ಸುಮಾರು ಒಂದು 300 ಜನ ತಗೊಂಡ್ರು. ಹಿಂಗೆ ಹೆಚ್ಚು ಕಮ್ಮಿ 750ರಿಂದ 800 ಜನ ಪೌರಕಾರ್ಮಿಕರ ಕೆಲಸ ಮಾಡ್ತಿದ್ದಾರೆ. ಪೌರಕಾರ್ಮಿಕರು ಅವ್ರ ಕೆಲಸ ಬೆಳಿಗ್ಗೆ 5 ಗಂಟೆಗೆ ಎದ್ದೋಗೋದು, ಮಧ್ಯಾಹ್ನ 3 ಗಂಟೆ ಮಟ್ಟ ಇಡೀ ಊರು ಅವರ ನಗರಗಳು, ಬಡಾವಣೆಗಳು ಎಲ್ಲ ಕಡೆಗೆ ಕಸ ಹೊಡೆಯೋದು, ಚರಂಡಿ ತೆಗೆಯೋದು, ಮ್ಯಾನ್ಯುವಲ್ ಕ್ಲೀನ್ ಮಾಡೋದು, ಅದು ಅಂಡರ್ಗ್ರೌಂಡ್ಗಳು ಕ್ಲೀನ್ ಮಾಡೋದು, ಇಂಥವೆಲ್ಲ ಅವ್ರದ್ದು ಭಾಳ ಕಠಿಣವಾಗಿರ್ತಕ್ಕಂಥ ಕೆಲಸ. ಇಂಥ ಕೆಲಸದಾಗ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗೋದ್ರಿಂದ ಅವ್ರ ಮಕ್ಕಳನ್ನ ಇಲ್ಲಿ ಶಾಲೆಗೆ ಕಳ್ಸೋಕ್ಕಾಗತ್ತೆ. ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೆ ತಿಂಡಿ ಹಾಕಿ ಅವರಿಗೆಲ್ಲ ಬಾಗಿಸಿ ಕಟ್ಟಿ ಸ್ಕೂಲಿಗೆ ಹೋಗಿ ಬಿಟ್ಟು ಬರೋದು, ಇವೆಲ್ಲವೂ ಅವ್ರಿಗೆ ಆ ಕಾರ್ಮಿಕರಿಂದ ಆಗದೇ ಇರತಕ್ಕಂಥ ಕೆಲಸಗಳವು. ಹಾಗಾಗಿ ಅವರ ಮಕ್ಕಳ ಶಿಕ್ಷಣ ಭಾಳ ಕಠಿಣ ಪರಿಸ್ಥಿತಿಯಾಗೈತಿ. ಮತ್ತು ಅವ್ರ ಆರೋಗ್ಯನೂ ಸಹ, ಅವ್ರ ಆರೋಗ್ಯ ಅವ್ರಿಗೆ ಸರ್ಕಾರದ ಗೈಡ್ಲೈನ್ ಪ್ರಕಾರ ತಿಂಡಿ ಕೊಡಬೇಕು ಅಂತ, ಬೆಳಗ್ಗೆ 10 ಗಂಟೆಗೆ ತಿಂಡಿ ಕೊಡಬೇಕು ಅಂತ ಇರೋದು. 10 ಗಂಟೆಗೆ ಅವ್ರಿಗೆ ತಿಂಡಿ ಕೊಡ್ಬೇಕು. ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ತಗೊಂಡೋಗಿ ತಿಂಡಿ ಕೊಡಬೇಕು ಅಂತ, ಕಾಫಿ ಟೀ ಕೊಡಬೇಕು ಅಂತೇಳಿ. ಇವ್ರು ಯಾರೂ ಅದನ್ನ ಮಾಡಲ್ಲ. ಆಮ್ಯಾಗ ಆರೋಗ್ಯಕ್ಕೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ಮೆಟ್ರಿಯಲ್ ಕೊಡಬೇಕು ಅಂತ ಐತಿ. ಅದಕ್ಕೂ ಕೋಟಿಗಟ್ಟಲೆ ದುಡ್ಡು ಸರ್ಕಾರ ವ್ಯಯ ಮಾಡ್ತೈತಿ. ಬೇರೆ ಬೇರೆ ಯೋಜನೆಗಳು ಕೋಟಿಗಟ್ಟಲೆ ದುಡ್ಡು ವ್ಯಯ ಮಾಡ್ತೈತಿ. ಅವನ್ನ ಯಾವನೂ ಮೆಟ್ರಿಯಲ್ ಇವರು ಕೊಡಲ್ಲ. ಕೈ ಕಸುಬಿರು ಕೈಗೆ ಕೇಳ್ತಕ್ಕಂಥ ಇವೆಲ್ಲವೂ, ಆಮೇಲೆ ಕಾಲಿಗೆ ಕೇಳ್ತಕ್ಕಂಥದ್ದು, ಮಾಸ್ಕ್ಗಳು, ಇವೆಲ್ಲವೂ ಕೊಡ್ಬೇಕು. ಆಮ್ಯಾಗ ಅವ್ರಿಗೆ ಸೋಪ್ ಕೊಡಬೇಕು, ಸ್ನಾನ ಮಾಡೋಕ್ಕೆ ಮನೆಗೆ ಸೋಪ್ ಕೊಡಬೇಕು, ಆಮ್ಯಾಗ ಸ್ಯಾನಿಟೈಸರ್ ಕೊಡಬೇಕು. ಈ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸರ್ಕಾರ ಭಾಳಷ್ಟು ಸೌಲಭ್ಯಗಳು ಕೊಟ್ಟರು ಅವ್ರಿಗೆ ಯಾರೂ ಇದನ್ನು ಕೊಡಲ್ಲ. ಅವ್ರಿಗೆ ಆರೋಗ್ಯ, ಆಮ್ಯಾಗ ಅವ್ರು ಯಾರು ರಿಟೈರ್ಡ್ ಆಗೋ ಮಟ್ಟ ಬದುಕೋದೇ ಇಲ್ಲ. ಅವರು 50 ವರ್ಷ ಆದ ತಕ್ಷಣ ನಾನಾ ಕಾಯಿಲೆಗಳಿಗೆ ತುತ್ತಾಗಿ ಸತ್ತೋಗಿಬಿಡ್ತಾರೆ ಅವರು. ಇಂಥ ಪರಿಸ್ಥಿತಿಯಾಗ ಅವ್ರು ಕೆಲಸ ಮಾಡ್ತಾಯಿದಾರ, ಇಂಥ ಪರಿಸ್ಥಿತಿ ಅವ್ರು ಎದುರಿಸ್ತಾ ಇದಾರ. ಇಂಥ ಪರಿಸ್ಥಿತಿಯಾಗ ಇವು ದಾವಣಗೆರೆ ಮಹಾನಗರ ಪಾಲಿಕೆ ಕಮಿಷನರ್ ಆಗಿ ಬಂದತ್ತಲ್ಲಿ ಅಮ್ಮ ಬಂದು ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಈಗ 3 ವರ್ಷ ಆಗ್ತಾ ಬಂತು. ಇನ್ನೊಂದು 2 ತಿಂಗಳು ಹೋದ್ರೆ 3 ವರ್ಷ ಆಗ್ತಾ ಬಂತು. ಎಷ್ಟು ಕಿರುಕುಳ ಅಂತೇಳಿದರೆ ಪೌರ ಕಾರ್ಮಿಕರು ಆ ಎಮ್ಮನ್ನು ನೋಡಿದರೆ ನಡುಗ್ತಾರ. ಬೆಳಿಗ್ಗೆ